Audio Jungle. ನಮಸ್ಕಾರ ಸ್ನೇಹಿತರೆ. ಇವತ್ತು ಈ ವಿಡಿಯೋ ಮಾಡುವ ಅವಶ್ಯಕತೆ ಏನಪ್ಪ ಅಂತಂದ್ರೆ, ನನ್ನನ್ನು ಕೆಲವೊಬ್ಬರು ಇಂಡಿ ತಾಲೂಕಿನಲ್ಲಿ ಕೆಲವೊಂದು ಮುಖಂಡರು ನನಗೆ ಒಂದು 2 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಪ್ರಮುಖವಾಗಿ ಏನಪ್ಪ ಆ ಪ್ರಶ್ನೆ ಅಂತಂದ್ರೆ, ನೀವು ಶಾಸಕರನ್ನ ಪ್ರಶ್ನೆ ಏಕೆ ಮಾಡೋದಿಲ್ಲ ಅಂಥೇಳಿ ಕೇಳಿದ್ದಾರೆ. ನಿಮ್ಮ ಚಾನಲ್ನಲ್ಲಿ ಒಂದು ಸಲನೂ ನಾವು ಶಾಸಕರಿಗೆ ಪ್ರಶ್ನೆ ಕೇಳಿರುವ ಬಗ್ಗೆ ನಾವು ನೋಡೇ ಇಲ್ಲ. ನೀವು ಶಾಸಕರನ್ನ ಯಾಕೆ ಪ್ರಶ್ನೆ ಕೇಳ್ತಾ ಇಲ್ಲ ಅಂಥೇಳಿ ನನ್ನ ಕ್ವಶನ್ ಮಾಡಿದ್ದಾರೆ. ಅವ್ರ ಪ್ರಶ್ನೆ ಏನಪ್ಪ ಅಂತಂದ್ರೆ, ನಮ್ಮ ತಾಲೂಕು ಅಂದರೆ ಇಂಡಿ ತಾಲೂಕು ಯಾವುದೇ ಅಭಿವೃದ್ಧಿ ಆಗಿಲ್ಲ. ಆಮೇಲೆ ಅವರು ನಮ್ಮ ಸಮಾಜದ ಬಗ್ಗೆ ಅಂದರೆ ಮುಸ್ಲಿಂ ಸಮಾಜದ ಬಗ್ಗೆ ಯಾವುದೇ ಕಳಕಳಿ ಹೊಂದಿಲ್ಲ. ಮತ್ತು ಇದ್ರ ಬಗ್ಗೆ ನೀವು ಯಾಕೆ ಧ್ವನಿ ಎತ್ತಂಗಿಲ್ಲ, ಯಾಕೆ ಪ್ರಶ್ನೆ ಕೇಳಂಗಿಲ್ಲ ಅಂಥೇಳಿ ಅವರು ನನ್ನನ್ನು ಪ್ರಶ್ನೆ ಮಾಡಿದ್ದಾರೆ. ಆ ಪ್ರಶ್ನೆ ನಾನು ಶಾಸಕರಿಗೆ ಕೇಳಬೇಕು ಅಂತಂದ್ರೆ ಯಾವ ಥರ ಕೇಳಬೇಕು? ಅವ್ರು ಕೇಳಿರೋ ಪ್ರಶ್ನೆ ಏನಪ್ಪ ಅಂತಂದ್ರೆ, ನೀವು ಇಂಡಿ ತಾಲೂಕಿನ ಅಭಿವೃದ್ಧಿ ಎಷ್ಟು ಕುಂಠಿತಗೊಂಡದ, ಅದ್ರ ಬಗ್ಗೆ ಯಾಕೆ ಪ್ರಶ್ನೆ ಕೇಳಿಲ್ಲ ಶಾಸಕರನ್ನ ಅಂತ. ಇದು ಮೊದಲನೇ ಪ್ರಶ್ನೆ. ನನಗನ್ಸಿದ ಮಟ್ಟಿಗೆ ಎಲ್ಲ ಶಾಸಕರಾಗಲಿ, ಆಮೇಲೆ ಮಂತ್ರಿಗಳಾಗಲಿ, ಆಮೇಲೆ ಮುಖ್ಯಮಂತ್ರಿ ಆಗಲಿ, ಆಮೇಲೆ ಭಾರತದ ಪ್ರಧಾನಮಂತ್ರಿ ಆಗಲಿ, ಅಷ್ಟು ಎಲ್ಲ ಕೆಲಸ ಮಾಡೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಸ್ವಲ್ಪ ಉಳಿಯುವುದೇನೆ. ಆದರೆ ಇಷ್ಟು ಮಾತ್ರ ನಾನು ಕೇಳಬಲ್ಲೆ, ಅವರು ಈಗ ದೇಶದ ಪ್ರಧಾನಮಂತ್ರಿ ಆಗಲಿ, ನಮ್ಮ ಶಾಸಕರಾಗಲಿ, ಚುನಾವಣಾ ಪೂರ್ವದಲ್ಲಿ ಏನು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿರ್ತಾರಲ್ಲ, ಆ ಪ್ರಣಾಳಿಕೆ ಅಂದರೆ ನಾವು ಏನು ನಮ್ಮನ್ನು ಜನರನ್ನು ಆಶ್ವಾಸನೆ ಕೊಟ್ಟು ಅವ್ರು ಆರಿಸಿ ಬಂದಿರ್ತಾರೆ, ಆ ಪ್ರಣಾಳಿಕೆಯನ್ನು ಎಲ್ಲರೂ ಒಂದು ಸಲ ತೆಗೆದು ನೋಡ್ರಿ ಅಂತ ನನಗನ್ನಿಸ್ತದೆ. ಯಾಕಂದ್ರೆ ನಮ್ಮ ಶಾಸಕರು, ನಾ ಏನು ಅವ್ರ ಪರವಾಗಿ ಹೊಗಳ್ತಾ ಇಲ್ಲ, ಮಾಡಿರ್ತಕ್ಕಂಥ ಕೆಲಸ ನನಗೆ ತೃಪ್ತಿ ಅದ. ಆದ್ರೆ ಕೆಲವೊಬ್ರಿಗೆ ಇರಲಿಕ್ಕಿಲ್ಲ. ಹೆಂಗಪ್ಪ ಅಂತಂದ್ರೆ, ಅವರು ಆಗದೇ ಇರತಕ್ಕಂಥ ಕೆಲವೊಂದು ಕೆಲಸಗಳು ಮಾಡಿದ್ದಾರೆ. ಕೆಲವೊಂದು ಕೆಲಸಗಳು ಉಳಿದಿರ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಪ್ರತಿಯೊಂದು ಮಾಡೋದು ಯಾರಿಂದಲೂ ಸಾಧ್ಯ ಇಲ್ಲ. ಈಗ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳ ಒಂದು ಪ್ರಣಾಳಿಕೆಯನ್ನು ನೀವು ನೋಡಿರಿ. ಚುನಾವಣಾ ಪೂರ್ವದಲ್ಲಿ ಅವರು ಯಾವ್ಯಾವ ಥರ ಆಶ್ವಾಸನೆ ಕೊಟ್ಟಿದ್ದರು, ಅದರಲ್ಲಿ ಎಷ್ಟನ್ನು ಈಡೇರಿಸಿದ್ದಾರೆ. ಅದೇ ಪ್ರಕಾರ ನಮ್ಮ ಶಾಸಕರದ್ದು ಸಹಿತ ನೀವು ಪ್ರಣಾಳಿಕೆ ತೆಗೆದು ನೋಡಿರಿ. ಅದರಲ್ಲಿ ನನಗನ್ಸಿದ ಮಟ್ಟಿಗೆ ಸುಮಾರು 90-95% ಅವ್ರು ಕೆಲಸ ಮಾಡಿದ್ದಾರೆ ಅಂತ ನನಗನ್ನಿಸ್ತದೆ. ಈಗ ಇನ್ನುಳಿದ ಅಲ್ಲಿ ಏನರೇ ಉಳಿದಿದ್ರೆ ಅದರ ಹೊಣೆಗಾರರು ನಾವು ಆಗ್ತೀವಿ. ಹೆಂಗಂದ್ರೆ, ನೀವು ಇನ್ನೊಂದು ನನಗೆ ಪ್ರಶ್ನೆ ಕೇಳಿದ್ರಿ, ನಮ್ಮ ಮುಸ್ಲಿಂ ಸಮಾಜದ ಬಗ್ಗೆ ಅವರು ಕಾಳಜಿ ಮಾಡ್ತಾಯಿಲ್ಲ, ಅವರು ಮಲ್ತಾಯಿ ಧೋರಣೆ ತೋರ್ತಾ ಇದ್ದಾರೆ ಅಂತ ಅನಿಸಿಕೆ. ಅದು ಸ್ವಾಭಾವಿಕ, ಎಲ್ಲರಿಗೂ ಆ ಥರ ಅನ್ನಿಸ್ತದೆ. ಯಾಕಂತಂದ್ರೆ ಹೆಂಗೆ ಅನ್ನಿಸ್ತದೆ, ನಾನು ಉದಾಹರಣೆ ಹೇಳ್ತೀನಿ ನಿಮ್ಗೆ. ಈಗ ನಮ್ಮ ಮುಸ್ಲಿಂ ಸಮಾಜದವರು ಎಷ್ಟು ಮಂದಿ ಮುಖಂಡರು ಅವ್ರ ಜೊತೆ ಇಲ್ಲ, ಸಾಕಷ್ಟು ಜನ ಅದಾರ. ಮತ್ತು ಅವರು ಎಷ್ಟು ಶಾಸಕರನ್ನ ಕೇಳಿ ನಮ್ಮ ಸಮಾಜದ ಹೆಸರು ಹೇಳ್ಕೊಂಡು ಏನೇನೋ ಮಾಡ್ತಾರೆ. ಆದರೆ ಎಲ್ಲರದು ಹೇಳಂಗಿಲ್ಲ, ಕೆಲವೊಬ್ರದ್ದು ಹೇಳ್ತಾಯಿದ್ದೀನಿ. ಎಷ್ಟೋ ಜನ ನಮ್ಮ ಮುಖಂಡ್ರೆ ನಮ್ಮ ಸಮಾಜದ ಹೆಸರು ಹೇಳ್ಕೊಂಡು ಏನು ಬೇಕೆಲ್ಲ ಮಾಡ್ಕೊಡ್ತಾರೆ. ಎಷ್ಟು ಸಾಕಷ್ಟು ಕಿಶ ಗರಂ ಮಾಡ್ಕೊಂಡೋದು ನೀವು ನೋಡಿದ್ರಿ. ನೀವೇ ನನಗೆ ಹೇಳ್ತೀರಿ ಹಿಂಗೆ ಅಂಥೇಳಿ. ಆದರೆ ಅವರು ನಮ್ಮ ಸಮಾಜದ ಬಗ್ಗೆ ಎಷ್ಟು ಕಳಕಳಿ ಹೊಂದಿದ್ದಾರೆ ಅನ್ನೋದು ಅರ್ಥ ಮಾಡ್ಕೋಬೇಕಲ್ಲ ನೀವು. ಅದು ನಮ್ಮ ಸಮಾಜದ ಮುಖಂಡರದು ಸ್ವಲ್ಪ ಚೂಕ್ ಅದ ಏನು ಅಂತ ನೀವು ಅರ್ಥ ಮಾಡ್ಕೊಳ್ರಿ, ವಿಚಾರ ಮಾಡಿರಿ. ಅವರು ನಮ್ಮ ಸಮಾಜದ ಬಗ್ಗೆ ಎಷ್ಟು ಕಾಳಜಿ ವಹಿಸಿ, ನಮ್ಮ ಸಮಾಜದ ಏಳಿಗೆಗಾಗಿ, ನಮ್ಮ ವಾರ್ಡಿನ ಏಳಿಗೆಗಾಗಿ ಶಾಸಕರ ಗಮನಕ್ಕೆ ತಂದು ಎಷ್ಟು ಕೆಲಸ ಮಾಡಿದ್ದಾರೆ. ಅವರಿಗೆ ನೀವು ಮುಖಂಡರನ್ನಾಗಿ ಆಯ್ಕೆ ಮಾಡಿದಿರಲ್ಲ. ಈಗ ನಮ್ಮ ಸಮಾಜದ ಮುಖಂಡರವ್ರಿಗೆ ನೀವು ಒಪ್ಕೊಂಡಾದ್ಮ್ಯಾಗ ಅವರು ನಮ್ಮ ಸಮಾಜದ ಏಳಿಗೆಗಾಗಿ ಏನೇನು ಕೆಲಸ ಮಾಡಿದ್ದಾರೆ, ನಮ್ಮ ಸಮಾಜದ ಮುಖಂಡರು ಏನೇನು ಕೆಲಸ ಮಾಡಿದ್ದಾರೆ
ಅದನ್ನು ಸ್ವಲ್ಪ ನೀವು ವಿಚಾರ ಮಾಡ್ಬೇಕಲ್ಲ. ಬರೀ ಶಾಸಕರನ್ನ ಪ್ರಶ್ನೆ ಮಾಡೋದರಿಂದ ದೊಡ್ಡ ವ್ಯಕ್ತಿ ಆಗಂಗಿಲ್ಲ. ನಾನು ನಮ್ಮ ಸಮಾಜದ ಏಳಿಗೆಗಾಗಿ ಮತ್ತು ನಮ್ಮ ವಾರ್ಡಿನ ಏಳಿಗೆಗಾಗಿ, ನಮ್ಮ ಒಂದು ಊರಿನ ಅಭಿವೃದ್ಧಿಗಾಗಿ ಏನು ಕೆಲಸ ಮಾಡಿದ್ದೀನಿ ಅನ್ನೋದನ್ನು ನಾನು ಒಂದು ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಆವಾಗ ನಾನು ದೊಡ್ಡ ವ್ಯಕ್ತಿ ಆಗ್ತೀನಿ. ನಾನು ಕೇವಲ ಶಾಸಕರನ್ನ ಪ್ರಶ್ನೆ ಮಾಡಿದರೆ ಮಾತ್ರ ನಾನು ಒಬ್ಬ ದೊಡ್ಡ ಲೀಡರ್ ಆಗ್ತೀನಿ ಅನ್ನೋದು ಇದು ನನಗೆ ಸಮಂಜಸ ಅನ್ಸಂಗಿಲ್ಲ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ನನಗೆ ನೀವು ಪ್ರಶ್ನೆಗೆ ಮಾಡಿ ಶಾಸಕರನ್ನ ಕೇಳಿ, ನಿಮ್ಮ ವಾಹಿನಿ ಮುಖಾಂತರ ಕೇಳಿ ಅಂದಾಗ ನಾನು ಇದ್ರ ಬಗ್ಗೆ ಒಂದು ಸ್ವಲ್ಪ ನಾನು ಯಾವ ಥರ ಇದು ಮಾಡಿದೆಪ್ಪ ಅಂದ್ರೆ ನನ್ನ ಅಭಿಪ್ರಾಯವನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ. ನೀವು ಯಾರಾದರೂ ನಿಮ್ಮ ಸಮಾಜದ ಏಳಿಗೆಗಾಗಿ, ಅಭಿವೃದ್ಧಿಗಾಗಿ ಏನಾದರೂ ನೀವು ಚಿಂತನೆ ಮಾಡ್ತಿದ್ರೆ, ಫಸ್ಟ್ ನಾವು ನಮ್ಮ ಸಮಾಜಕ್ಕಾಗಿ ಏನು ಕೊಡ್ತಾಯಿದ್ದೀವಿ, ನಾನು ಏನು ಮಾಡ್ತಾಯಿದ್ದೀನಿ ಅನ್ನೋದನ್ನು ಸ್ವಲ್ಪ ನನ್ನ ಗಮನಕ್ಕೂ ಇರಬೇಕು. ನಾನು ಬರೀ ಶಾಸಕರನ್ನ, ಮಂತ್ರಿಗಳನ್ನು ನಾನು ಪ್ರಶ್ನೆ ಮಾಡಿದರೆ ಮಾತ್ರಕ್ಕೆ ನಾನು ದೊಡ್ಡ ವ್ಯಕ್ತಿ ಆಗಂಗಿಲ್ಲ. ನಾನು ನನ್ನ ಸಮಾಜಕ್ಕೆ ಸೇವೆ ಮಾಡಬೇಕು. ಯಾವ ಥರ ಮಾಡಬೇಕು ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಈಗ ನಾನು ಪ್ರಶ್ನೆ ಮಾಡಿದರೆ ಒಬ್ಬ ನಮ್ಮ ಶಾಸಕರು ಒಳ್ಳೆಯ ಕೆಲಸ ಮಾಡಿದ್ದನ್ನು ನಾನು ಹೇಳಬೇಕಲ್ಲ. ಬರೀ ಮಾಡದೇ ಇರುವ ಕೆಲಸಗಳನ್ನು ಹೇಳಿದರೆ ಅದು ನಂದು ವ್ಯಕ್ತಿತ್ವ ಅಲ್ಲ. ಅವ್ರು ಮಾಡಿರ್ತಕ್ಕಂಥ ನಮ್ಮ ತಾಲೂಕಿಗೆ ಅಭಿವೃದ್ಧಿ ಕೆಲಸಗಳನ್ನು ಸಹ ನಾನು ಹೊಗಳ್ಬೇಕಾಗುತ್ತೆ. ಅದು ದೊಡ್ಡ ಗುಣ. ಅದಕ್ಕೆ ನನಗೆ ಅನ್ನಿಸ್ತದೆ, ನಾನು ಮಾನ್ಯ ಶಾಸಕರಲ್ಲಿ ಈ ಮೂಲಕ ನಮ್ಮ ಈ ಸಾಮಾಜಿಕ ಜಾಲತಾಣದ ಮೂಲಕ ನಮ್ಮ ಶಾಸಕರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಇನ್ನೊಂದು ಸಲ ಎಲ್ಲರಿಗೆ ಮನವರಿಕೆ ಆಗುವಂಗೆ ಏನಪ್ಪ ಅಂದ್ರೆ ನಿಮ್ಮ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥ ಪ್ರಣಾಳಿಕೆಯನ್ನು ಇನ್ನೊಂದು ಸಲ ಅವರಿಗೆ ಮನವರಿಕೆ ಮಾಡಿಕೊಡಿ. ದಯಮಾಡಿ ನೀವು ಏನೇನು ಆಶ್ವಾಸನೆ ಕೊಟ್ಟಿದ್ದೀರಿ, ಈಗ ಅದರಲ್ಲಿ ಎಷ್ಟನ್ನು ಈಡೇರಿಸಿದಿರಿ, ಒಂದು ಸ್ವಲ್ಪ ದಯಮಾಡಿ ತಿಳಿಸ್ತೀರಿ ಅಂಥೇಳಿ ನಂಬಿದ್ದೀನಿ. ನಮಸ್ಕಾರ. ನನ್ನ ಪ್ರಶ್ನೆಗೆ ಉತ್ತರ ಎಲ್ಲರಿಗೂ ಸಿಕ್ಕಿರ್ಬೋದು ಅಂತ ಹೇಳಿ ನಾನು ಬಯಸ್ತಾ ಇದ್ದೀನಿ. ದಯಮಾಡಿ ಇದರಲ್ಲಿ ಏನಾದರೂ ಲೋಪದೋಷಗಳಿದ್ರೆ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಮತ್ತು ಈ ವಿಡಿಯೋವನ್ನು ಎಲ್ಲರಿಗೂ ತಲುಪುವವರೆಗೆ ಶೇರ್ ಮಾಡಿರಿ ಅಂಥೇಳಿ ನಾನು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ.